ಇಲ್ಲ ನಿಮ್ಗೆ ಅದೇ ತಪ್ಪು ಅಲ್ಲಿ ಅಲ್ಲಿಂದ ನನ್ನ ತಿರ್ಗಾ ಇವ್ರು ಕರ್ಕೊಂಡೋಗಿ 2 ದಿನ ಮತ್ತೆ ಇದು ಮಾಡ್ತಾರೆ. ಬಿಗ್ ಬಾಸ್ಗೂ ಕರ್ಕೊಳಲ್ಲ, ಅವ್ರ ಟೀಮ್ ಅವ್ರನ್ನ ಬಿಟ್ಟು ಸಪ್ರೇಟ್ ಇಟ್ಟಿರ್ತಾರೆ ನನ್ನ ಅಬ್ಸರ್ವೇಷನ್ ಅಲ್ಲಿ ತರ ಬಿಗ್ ಬಾಸ್ ತಂಡ. ಆಮೇಲೆ 2 ದಿನ ಅಲ್ಲಿಟ್ಟು ಆಮೇಲೆ 3ನೇ ದಿನ ನನ್ನ ಒಳಗಡೆ ಬಿಡೋದು. ವಂಡರ್ಲಾ ಹತ್ರ ಒಂದು ಹೋಟೆಲ್ ಅಲ್ಲಿ ರೂಮ್, ಅಲ್ಲಿ 3 ದಿನ ಇಟ್ಕೊಂಡ್ರು. ಅವ್ರ ಟೀಮ್ ಹೆಡ್ ಎಲ್ಲ ಬಂದರು. 4ನೇ ದಿನ ಬಂದ್ಬಿಟ್ಟು ನೋಡಪ್ಪ ಹೆಂಗೆ ಏನು ನೀನು ಹೆಂಗೆ ಆಡ್ತೀಯ ಇವಾಗ ಏನಾದ್ರು, ನೀನು ಆಲ್ಮೋಸ್ಟ್ ಅಲ್ಲೂ ನೀನು ರೀಚ್ ಆಗಿಬಿಟ್ಟಿದ್ಯಾ ಜನಕ್ಕೆ, ಬಟ್ ನೀನು ಇವಾಗ ಇರಲೇಬೇಕು, ಇಲ್ದಿರ ಹೋದ್ರೆ ಸರೋಗಲ್ಲ. ಸುದೀಪ್ ಅಣ್ಣನೂ ಹೇಳಿದ್ರಂತೆ ಅವ್ರು ಇರಬೇಕು. ಸರ್ ನೀವು ಇದಕ್ಕಿದ್ದ ಹಾಗೆ ಹುಲಿ ಉಗುರು ವಿಚಾರಕ್ಕೆ ಕಾಂಟ್ರವರ್ಸಿ ಆಗುತ್ತೆ, ನೀವು ಜೈಲಿಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿನೂ ಕೂಡ ಬರುತ್ತೆ. ಅವತ್ತು ಹೆಂಗಿತ್ತು ಸರ್ ಆ ದಿನ? ಮೇಡಮ್ ನಾನು ಏನು ಹೇಳ್ತೀನಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅದು. ನಾನು ಟಾಸ್ಕ್ ಏನೋ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ರೆ ಅಂದ್ಬಿಟ್ಟು ಬ್ಲೈಂಡ್ಸ್ ಹಾಕಿದ್ರು. ಸರಿ ಏನೋ ಟಾಸ್ಕ್ ಏನಾದರೂ ಇರ್ಬೋದೇನೋ ಅಂತ ನಾನು ಅನ್ಕೊಂಡೆ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಈ ಥರ IR ಆಫೀಸರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ಅದೇನಿದೆ ಅದು ಹೇಳ್ಬಿಡಿ ನೀವು ಅಂತಂದ್ರು. ನನಗೇನು ಗೊತ್ತಿತ್ತೋ ನಾನು ಅದನ್ನು ಓಪನ್ ಆಗಿ ನಾನು ಹೇಳಿದೆ. ಬಿಗ್ ಬಾಸ್ ತಂಡ ನಿಮ್ಮನ್ನು ಹೊರ ಕರ್ಕೊಂಡು ಹೋಗಿತ್ತು ಅಂದರೆ ಆಫೀಸ್ ಒಳಗಡೆ ಆಫೀಸರ್ಸು. ಅಲ್ಲಿ ಹೆಂಗಿತ್ತು ಅಂದರೆ ಮೇಡಮ್ ಅಲ್ಲಿ ಬ್ಲೈಂಡ್ಸ್ ಓಪನ್ ಮಾಡ್ತಾರೆ, ನನ್ನ ಸುತ್ತು ಆಫೀಸರ್ಸ್ ಇದ್ದಾರೆ. ಎಲ್ಲ ಹೆಂಗಿತ್ತು ಅಂತಂದರೆ ಅದು ಯಾರಿಗೂ ಬೇಡ. ಅದು ಅಂದರೆ ನಮ್ಮ ಶತ್ರು ಕೂಡ ನಾವು ಬಯಸಬಾರ್ದು ಅದು. ಯಾಕಂತಂದರೆ ಎಲ್ಲೋ ಒಂದು ಪ್ರೋಗ್ರಾಮಲ್ಲಿ ಇರ್ತೀರಿ, ಗೊತ್ತಿಲ್ದಿರೋಣ ಅದು ಹೇಳೋಕ್ಕಾಗ್ದಿರೋ ಇರೋ ಸಿಚುವೇಶನ್ಗೆ ಹೋಗ್ಬಿಡುತ್ತೆ ಅದು. ಆಮೇಲೆ ನಾನು ಅಲ್ಲಿ ಕೇಳ್ಕೊತೀನಿ, ಸರ್ ನನಗಿದೇನು ಗೊತ್ತಿಲ್ಲ ಅಟ್ಲೀಸ್ಟ್ ಬಿಡಿ ಅಂತ ಅವ್ರ ಆಫೀಸರ್ಸ್ನ. ಇಲ್ಲಪ್ಪ ಇದು ನಮ್ಮದೇನು ಇಲ್ಲ, ಇದು ಪ್ರೊಸೀಜರ್ ಏನೈತೋ ಅದು ನಾವು ಮಾಡಲೇಬೇಕಂತ ಅಂದ್ಬಿಟ್ಟು ಅಲ್ಲಿಂದ ನನ್ನ ಇದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಬಿಗ್ ಬಾಸ್ ಟೀಮ್ ಒಂದು ಧೈರ್ಯ ಕೊಡ್ತಾರೆ, ಇದು ಬೇಲೇಬಲ್ ಕೇಸು, ಪರವಾಗಿಲ್ಲ, ಏನು ಭಯ ಬೀಳಬೇಡ ಅಂತ ಹೇಳ್ತಾರೆ. ಬಟ್ ಹೆಂಗಿರೋಕ್ಕಾಗುತ್ತೆ ಅಲ್ಲಿ, ಹಂಗೆ ಹೋದೆ. ಬಟ್ ಅಲ್ಲಿ ಹೇಳ್ಬೇಕಂದ್ರೆ ಮೇಡಮ್ ಫಾರೆಸ್ಟ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಇರ್ತಕ್ಕಂಥವ್ರು ತುಂಬ ಅಂದರೆ ತುಂಬ ದುಃಖಪಟ್ಟರು. ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು, ಬೇಜಾನ್ ಜನ ಹಾಕವ್ರೆ ಹಂಗೆ ಹಿಂಗೆ ಅಂತ ಅವರೇ ಧೈರ್ಯ ಕೊಟ್ಟರು. ಆಮೇಲೆ IR ಆಫೀಸರ್ಸು ಅವರು ಬೇರೆ ಥರ ಬಂದಿದ್ರು. ಯಾಕಂತಂದರೆ ಇದು ಪ್ರೀ ಪ್ಲ್ಯಾನ್ಡ್ ಮಾಡಿರೋದು ಮೇಡಮ್ ಇದು ನನಗೆ. ಯಾಕಂತಂದರೆ ಇದಕ್ಕಿಂತ ಮುಂಚೆ 3 ವರ್ಷ ಹಾಕಿದ್ದೀನಿ, ಇದೇ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ಹಾಕಿದ್ದೀನಿ. ಮೀಡಿಯಾದವ್ರು ಬಂದು ಹಿಡ್ದಿದ್ದಾರೆ, ನನ್ನ ಫೋಟೋಸಲ್ಲಿ ಕೂಡ ಇದೆ. ಅದೇ ಉಗ್ರು ಅವತ್ತು ಸದ್ದು ಮಾಡಿಲ್ಲ, ಬಿಗ್ ಬಾಸ್ ಅಲ್ಲಿ ಕಾಣಿಸ್ತು. ಬಟ್ ಒಳ್ಳೇದೇ ಆಯ್ತು ನನಗೆ. ಯಾಕಂತಂದರೆ ನಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ, ಅದು ನನ್ನನ್ನು ಎಲ್ಲೋ ಮೂಲೆ ಕುಂಡ್ಸಕ್ಕೆ ಹೋಯ್ತು. ಬಟ್ ನಾನು ಅದರಿಂದ ಹೊರಗಡೆ ಬಂದು ಎಲ್ಲೋ ರೀಚ್ ಆಗಿಬಿಟ್ಟೆ ಜನಕ್ಕೆ. ಅದು ನಾನು ಅದು ಪ್ಲಸ್ ಅನ್ಕೊತೀನಿ ಮೇಡಮ್, ನಾನು ಮೈನಸ್ ಅನ್ಕೊಳಲ್ಲ. ಬಟ್ ಕಾಣದ ಕೈಗಳು ಏನು ಮಾಡಿದಾರಲ್ಲ ಅವ್ರು ಅನುಭವಿಸ್ತಾರೆ. ಯಾಕಂತಂದರೆ ನೀವು ಯಾರಿಗಾದ್ರೂ ಆಗಲಿ ಹೇಳ್ಬಿಟ್ಟು ಹೊಡೆಯೋನು ಗಂಡಸು, ಏಯ್ ಚಾಲೆಂಜ್ ಬಾರ ನೀನ ನಾನು ಅಂತ ಹಿಂದೆಯಿಂದ ಬಂದು ಚುಚ್ಚಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅದು ಏನಾಗೈತೆ ಅಂದ್ಬಿಟ್ಟು. ಆ ರೀತಿ ಇಲ್ಲ, ಅದು ಇವು ಆಫೀಸರ್ಸ್ ಹತ್ರ ಇದೆ ಅವ್ರ ಹತ್ರ. ಅಂದರೆ ಅದು ಗೋಲ್ಡ್ ಕೊಡ್ತಾರೆ, ಇದು ಏನಿದೆ ಉಗುರು ಅದು ಅವರೇ ಸರೆಂಡರ್ ಮಾಡ್ಕೊತಾರೆ. ಹೌದು ಮೇಡಮ್. ನೀವು ಜೈಲಿನಲ್ಲಿ ಇದ್ದ ನಂತರ ನಿಮ್ಗೆ ಬೇಲ್ ಸಿಗುತ್ತೆ, ಹೊರಗಡೆ ಬರ್ತೀರಾ. ಸೊ ಮನೆಯವರು ಬಂದು ನಿಮ್ಮನ್ನು ಕರ್ಕೊಂಡು ಬಂದು ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಾರಾ ಅಥವಾ ತಂಡ ಬಂದಿತ್ತಾ ಬಿಗ್ ಬಾಸ್? ಮೇಡಮ್ ಇಲ್ಲ, ನಿಮ್ಗೆ ಅದೇ ತಪ್ಪು ಅಲ್ಲಿ. ಅಲ್ಲಿಂದ ನನ್ನ ತಿರ್ಗಾ ಇವ್ರು ಕರ್ಕೊಂಡೋಗಿ 2 ದಿನ ಮತ್ತೆ ಇದು ಮಾಡ್ತಾರೆ. ಬಿಗ್ ಬಾಸ್ಗೂ ಕರ್ಕೊಳಲ್ಲ, ಅವ್ರ ಟೀಮ್ ಅವ್ರನ್ನ ಬಿಟ್ಟು ಸಪ್ರೇಟ್ ಇಟ್ಟಿರ್ತಾರೆ ನನ್ನ ಅಬ್ಸರ್ವೇಷನ್ ಅಲ್ಲಿ ತರ ಬಿಗ್ ಬಾಸ್ ತಂಡ. ಆಮೇಲೆ 2 ದಿನ ಅಲ್ಲಿಟ್ಟು ಆಮೇಲೆ 3ನೇ ದಿನ ನನ್ನ ಒಳಗಡೆ ಬಿಡೋದು. ಅಂದ್ರೆ ತುಂಬ ಪ್ರೊಸೀಜರ್ಸ್ ಇದೆ ಮೇಡಮ್ ಅವ್ರದ್ದು. ಆಮೇಲೆ ನಾನಿರೋ ರೂಮಲ್ಲಿ ಇದೆಲ್ಲ ಕಿತ್ತಾಕ್ತಾರೆ, ಏನು ಕೇಬಲ್ ಇಲ್ಲ, ನೆಟ್ವರ್ಕ್ ಇಲ್ಲ, ಆ ರೀತಿ. ಅಂದರೆ ಮೇಡಮ್ ನಾನು ಅದಕ್ಕೆ ಮೇಡಮ್ ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಮತ್ತೆ ನಾನು ಹಠ ಹಿಡ್ದಿದ್ದು ಅದಕ್ಕೇನೆ, ನಾನು ಇರಲ್ಲ ಅಂದರೆ ಇರಲ್ಲ. ಯಾಕಂದರೆ ನನಗೆ ಹೊರಗಡೆ ಏನು ನಡೀತೈತೆ ಅಂತ ಗೊತ್ತಾಗಬೇಕಾಗಿತ್ತು. ನಮ್ಮ ತಾಯಿಯವ್ರು ಏನಾಗಿದ್ದಾರೆ, ನಮ್ಮ ಫ್ರೆಂಡ್ಸ್ ಏನಾಗಿದ್ದಾರೆ, ಈ ಕೇಸ್ ಏನಾಯಿತು ಅಂತ ಅಂದ್ಬಿಟ್ಟು ಇವ್ರು ಮಾಹಿತಿನೇ ಕೊಡಲ್ಲ. ಅದಕ್ಕೆ ಮೇಡಮ್ ಅಲ್ಲಿ ಬಿಗ್ ಬಾಸ್ ಒಳಗಡೆ ಕೆಲವರು ಹೋಗಿ ಅವರ ಸ್ಥೀಮಿತ ಯಾಕೆ ಕಳ್ಕೊತಾರೆ ಅಂತಂದರೆ ಯಾರ ಕೈಯಲ್ಲಿ ಅದನ್ನ ಏನಂತೀರ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅವ್ರು ಇರೋಕ್ಕಾಗಲ್ಲ. ಎಲ್ಲ ಕೊಡ್ತಾರೆ ನೋಡಿ ಮೇಡಮ್, ಇಲ್ಲದ ಮಾತು ಹೇಳ್ಬಾರ್ದು. ನಾ ಏನು ಕೇಳ್ತಿರೋ ಅದೇ ತಂದು ಕೊಡ್ತಾರೆ. ಊಟದ ವಿಚಾರದಲ್ಲಾಗ್ಲಿ ನಿದ್ದೆ ವಿಚಾರದಲ್ಲಾಗ್ಲಿ ತೊಂದರೆ ಇಲ್ಲ, ಮಾತಾಡಂಗಿಲ್ಲ. ಅವರೇ ಟೀಮ್ ಅವರೇ ಹೇಳ್ತಾರೆ ಅಷ್ಟೇ. ಟೀಮ್ ಅವ್ರ ಜೊತೆಲೇ ಇರ್ತಾರೆ ಮೇಡಮ್, ನಮ್ಮ ಜೊತೆಲೇ ಇರ್ತಾರೆ, ಮಲಗ್ತಾರೆ ನಮ್ಮ ಜೊತೆನೆ, ಎಲ್ಲ ಇರ್ತಾರೆ.
ಮತ್ತೆ ಅಲ್ಲ ಸರ್, ನೀವು ಅಷ್ಟೊಂದು ಹತ್ರ ಅಲ್ಲ, ಬಿಗ್ ಬಾಸ್ ತಂಡ ನಿಮಗೆ ಪರ್ಮಿಷನ್ ಕೇಳ್ತಾ ಮತ್ತೆ ನೀವು ಒಳಗಡೆ ಬರ್ಲಿಕ್ಕೆ ಇಚ್ಛಿಸ್ತೀರಾ? ಅಂದ್ರೆ ನಿಮ್ಗೆ ಖುಷಿ ಇದೆಯಾ ಬರ್ಲಿಕ್ಕೆ, ಅಥವಾ ನೀವು ಮತ್ತೆ ಮನೆಗೆ ಹೋಗ್ತೀರಾ? ಈ ತರದ್ ಏನಾದ್ರು ನಿಮ್ ಜೊತೆ ಕಾನ್ವರ್ಸೇಷನ್ ಮಾಡಿತ್ತಾ, ಅಥವಾ ಡೈರೆಕ್ಟ್ ಆಗಿ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ಬಿಟ್ರ ಅವರು ಬಿಗ್ ಬಾಸ್ ಮನೆಗೆ? ಇಲ್ಲ ಮೇಡಮ್, ನಾನು ಜೈಲ್ಗೆ ಹೋಗಿ ಬೇಲ್ ಆಗಿದ ತಕ್ಷಣನೇ ಓಕೆ, ಈ ಕಡೆ 4 ಗಾಡಿ ಬಿಗ್ ಬಾಸ್ದು, ಈ ಕಡೆ ನಮ್ಮವ್ರದ್ದು ಮನೆಯವರು ಬಂದಿದ್ರು. ಮನೆಯವರು ಬಂದಿದ್ರು. ಓಕೆ, ಆಮೇಲೆ ನಾನೇನು ಮಾಡಿದೆ, ಬಿಗ್ ಬಾಸ್ ಕಾರ್ಗೆ ಹಿಂಗೆ ಎಕ್ಸಾಕ್ ಹೋದ್ರೆ ನಾನು ನಮ್ಮ ಕಾರಲ್ಲಿ ಎಕ್ಬಿಟ್ಟೆ. ನಮ್ಮ ಕಾರಲ್ಲಿ ಎಕ್ಬಿಟ್ಟು ಅವತ್ತು ಫುಲ್ಲು ಮೀಡಿಯಾ ನಾನು ಹಿಂದೆನೇ. ಆಮೇಲೆ ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆ ಮಾಡಿ ನಮ್ಮ ಹುಡುಗ ಏನು ಮಾಡ್ದ, ಹಿಂಗೆ ಬಂದು ಹಿಂದೆ ನಮ್ಮ ಹುಡುಗನೇ 3-4 ಗಾಡಿ ಅಡ್ಡ ಹಾಕ್ಬಿಟ್ರು ಮೀಡಿಯಾದವ್ರು ಸ್ಟಾಪಲ್ಲಿ. ಓಕೆ, ಒಳಗಡೆಯಿಂದ ಎಲ್ಲ ಸುತ್ತಾಡ್ಕೊಂಡು ಮೈಸೂರು ರೋಡ್ಗೆ ಹೋದ್ರಿ. ಮೀಡಿಯಾದವರು ಸಿಗ್ಲಿಲ್ಲ ನೀವು? ಸಿಗ್ಲಿಲ್ಲ. ಆಮೇಲೆ ಇವ್ರನ್ನ ನಮ್ಮ ದೊಡ್ಡಪ್ಪ ಕರ್ಸ್ಕೊಂಡ್ರು, ಯಾರನ್ನ, ಬಿಗ್ ಬಾಸ್ ಅವ್ರನ್ನ. ನಾವಿಂಥ ಜಾಗದಲ್ಲಿ ಇದ್ದೀರಿ ಬನ್ರಿ ಅಂತ ಅಂದಮೇಲೆ ಏಕಪ್ಪ ಆ ಕಾರ್ಗೆ ಅಂದು, ಇಲ್ಲ ನಾನು ಹೋಗಲ್ಲ ಅಂತ ನಾನು ಬೇರೆ ಮಾತಾಡ್ಬಾರ್ದು ಕಾರ್ಗೆ ಅಂತ ಅಂದ್ಬಿಟ್ಟು ಅವ್ರ ಕಾರ್ಗೆ ಬಿಟ್ಟರು. ಅವ್ರ ಕಾರ್ಗೆ, ಹೌದು, ಅವ್ರ ಕಾರ್ಗೆ ಬಿಟ್ಟಾದ್ಮೇಲೆ ಅವ್ರ ಕಾರಿಂದ ಡೈರೆಕ್ಟು ವಂಡರ್ಲಾ ಹತ್ರ ಒಂದು ಹೋಟೆಲಲ್ಲಿ ರೂಮು, ಅಲ್ಲಿ 3 ದಿನ ಇಟ್ಕೊಂಡ್ರು. ಅವ್ರ ಟೀಮ್ ಹೆಡ್ ಎಲ್ಲ ಬಂದರು ಮಾರನೇ ದಿನ. ಬಂದುಬಿಟ್ಟು ನೋಡಪ್ಪ ಹೆಂಗೆ ಏನು, ನೀನು ಹೆಂಗೆ ಆಡ್ತೀಯ ಇವಾಗ ಏನಂದರು. ನೀನು ಆಲ್ಮೋಸ್ಟ್ ನೀನು ರೀಚ್ ಆಗಿಬಿಟ್ಟಿದ್ಯಾ ಜನಕ್ಕೆ, ಬಟ್ ನೀನು ಇವಾಗ ಇರಲೇಬೇಕು, ಇಲ್ದಿರೋ ಹೋದರೆ ಸರೋಗಲ್ಲ. ಆಮೇಲೆ ಸುದೀಪ್ ಅಣ್ಣನೂ ಹೇಳಿದ್ರಂತೆ ಅವ್ರು ಇರಬೇಕು, ಇಲ್ಲಾಂದರೆ ಇದು ಚೆನ್ನಾಗಿರಲ್ಲ ಸೀಸನ್ ಅಂತ. ಸರಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಗೌರವ ಕೊಟ್ಟು ನಾನು ಹೋದೆ. ಹೋಗಿದ್ದಾದ್ಮೇಲೆ ಇವರು ನಮಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಅಂದರೆ ಇಲ್ಲೇನು ನಡೀತೈತೆ ಅಂತ ಹೇಳ್ಬಿಟ್ಟಿದ್ರೆ ನಾನು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ಸೇಮ್ ಇದೇ ಸೀಸನ್ ಮೇಡಮ್, ಇದೇ ಟೈಮೇನೆ, ಹಿಂಗೇನೇ ದೀಪಾವಳಿ ಟೈಮು. ದೀಪಾವಳಿಗೆ ಎಲ್ಲರ ಮನೆಯಿಂದನೂ ಊಟ ಬಂದೈತೆ, ನನಗೆ ಅಳು ಅಂದರೆ ಅಳು, ನಾನು ಹೋಗ್ಬೇಕು ಅಂತ. ಅಂದರೆ ನನಗೆ ಸಿಚುವೇಶನ್ ಹೊರಗಡೆ ಏನು ನಡೀತೈತೆ ಅಂತ ಗೊತ್ತಾಗಿರಲಿಲ್ಲ. ಅಂದ್ರೆ ಕೆಲವ್ರು ನಿಮ್ಗೆ ಆಗ್ತಿರೋರು ಅಂದ್ರು, ಇವರು ಮನೆ ಒಳಗಡೆ ಹೋಗ್ಬೇಕಾಕು ಅಳಬೇಕಾಕು ಅಂತ ಕೇಳ್ತಾ ಇದ್ರು. ಅದಕ್ಕೆ ಈ ಪ್ರಶ್ನೆ. ಅದೇ ನಾನು ಹೇಳ್ದಲ್ಲ ಮೇಡಮ್, ನಾನು ಸ್ಟಾರ್ಟಿಂಗೇ ಹೋಗಲ್ಲ ಅಂದೆ. ನಮ್ಮ ಮನೆಯಲ್ಲಿ ಇಲ್ಲ, ನೀನು ಅಲ್ಲೇ ಇರಬೇಕು ಮನೆಯವ್ರು ಹೇಳಿದ್ಕೋ ಬಂದೆ ನಾನು. ಬಂದಿದ್ದಾದ್ಮೇಲೆ ನಮ್ಮ ಮನೆಯವ್ರು ಹೆಂಗಿದ್ದಾರೆ ಅಂತ ನನಗೆ ಗೊತ್ತಾಗಬೇಕಲ್ಲ, ಅದು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾನು ಹಠ ಮಾಡಿದೆ. ಯಾರು ಮೇಡಮ್, ಎಲ್ಲರೂ ಶಾಕ್ ಅವತ್ತು 34 ಲಕ್ಷ ಓಟ್ ಅಂದಿದ ತಕ್ಷಣ ಅಂತ ನೋಡ್ತಾವ್ರೆ. ಅದಾದ್ಮೇಲೆ ಮೇಡಮ್ ನನಗೆ ಒಳಗಡೆ ಇರೋರು ಒಂದು ಮಾತು ಮಾತಾಡ್ಸಿಲ್ಲ.